ಕೆಲವ್ರ ಮನೆಗಳಲ್ಲೆಲ್ಲ ಕೇಳಿದ್ದೀನಿ ನಾನು. ಸೊ ನಾನು ಇವನು ಚಾಕು ಚೂರಿ ಅಂತೇಳಿ ನನಗೆ ಹೆಣ್ಣು ಕೊಡ್ಲಿಲ್ಲ ಕೆಲವರೆಲ್ಲ. ಫಸ್ಟ್ ಅವರು ಬಂದಿದ್ರಂತೆ, ನಮ್ಮ ತಂದೆಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪತ್ನಿ ಉಷಾರವರು ಡಿ.ಕೆ. ಶಿವಕುಮಾರ್ ಅನ್ನು ಮದುವೆ ಆಗಲ್ಲ, ಯಾಕಂತಂದ್ರೆ ಡಿ.ಕೆ. ಶಿ ಅವರು ದೊಡ್ಡ ರೌಡಿ ಎಂದು ತಿರಸ್ಕರಿಸಿದ್ರು. ಆದ್ರೆ ಉಷಾರವರ ತಂದೆಯನ್ನು ಡಿ.ಕೆ. ಶಿ ಮದುವೆಗೆ ಒಪ್ಪಿಸಿದ್ದು ಹೇಗೆ ಅಂತ ಗೊತ್ತಾ? ಡಿ.ಕೆ. ಶಿವಕುಮಾರ್ಗೆ ಕಾಲೇಜ್ ದಿನಗಳಲ್ಲಿ ಲವ್ ಸ್ಟೋರಿ ಇತ್ತ. ಸಾವಿರಾರು ಕೋಟಿಯ ಒಡೆಯನಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಪತ್ನಿ ಉಷಾರವರು ಎಷ್ಟು ಕೋಟಿ ಆಸ್ತಿ ಹೊಂದಿದ್ದಾರೆ ಅಂತ ಗೊತ್ತಾ? ಇನ್ನು ಡಿ.ಕೆ. ಶಿವಕುಮಾರ್ ಮಗಳಾದ 29 ವರ್ಷದ ಐಶ್ವರ್ಯ ಕೂಡ ನೂರಾರು ಕೋಟಿಯ ಆಸ್ತಿಯನ್ನು ಹೊಂದಿದ್ದಾರೆ. ಇವರು ಮಾಡುವ ಬಿಸ್ನೆಸ್ಗಳಾದ್ರೂ ಏನು, ಕೋಟಿ ಕೋಟಿ ಆಸ್ತಿಗಳನ್ನ ಸಂಪಾದಿಸಿದ್ದು ಹೇಗೆ ಅಂತ ತಿಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಉಷಾ ಶಿವಕುಮಾರ್ ಮತ್ತು ಐಶ್ವರ್ಯ ಶಿವಕುಮಾರ್ ರವರ ಬಗ್ಗೆ ಯಾರಿಗೂ ಗೊತ್ತಿಲ್ಲದಂತಹ ಶಾಕಿಂಗ್ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಈ ತರಹ ಸಾವಿರಾರು ಕೋಟಿ ಆಸ್ತಿಗಳನ್ನ ಮಾಡಿರುವಂತಹ ರಾಜಕಾರಣಿಗಳ ಆಸ್ತಿಗಳನ್ನು ಸರ್ಕಾರವು ಮುಟ್ಟುಗೋಲು ಹಾಕಿ ಬಡವರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಗೇನನ್ಸುತ್ತೆ? 2028ರ ಚುನಾವಣೆಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅಂತಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಂದರೆ ಬಂಡೆ, ಟ್ರಬಲ್ ಶೂಟರ್ ಅಂತೆಲ್ಲ ಕರೀತಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ 64 ವರ್ಷ ವಯಸ್ಸು. ಆದರೆ ಇದೇ ಶಿವಕುಮಾರ್ ಅವರು 28 ವರ್ಷಕ್ಕೆ ರಾಜಕೀಯಕ್ಕೆ ಬಂದು MLA ಆಗಿದ್ರು. ಮೊದಲ ಬಾರಿಗೆ MLA ಆದಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮಿನಿಸ್ಟರ್ ಕೂಡ ಆಗ್ಬಿಡ್ತಾರೆ. ಮಿನಿಸ್ಟರ್ ಆದ್ರೂ ಕೂಡ ಮದುವೆಗಾಗಿ ಹೆಣ್ಣು ಕೇಳಲು ಹೋದಾಗ ಉಷಾರವರ ತಂದೆ ಡಿ.ಕೆ. ಶಿವಕುಮಾರ್ ರನ್ನ ಒಪ್ಪಿರ್ಲಿಲ್ಲ. ಅದಕ್ಕೆ ಕಾರಣ ಏನಂತ ಗೊತ್ತಾ? ನೋಡೋಣ ಬನ್ನಿ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರು ಹುಟ್ಟಿದ್ದು ಕನಕಪುರದಲ್ಲಿ, ಆದರೆ ಕಾಲೇಜ್ ವಿದ್ಯಾಭ್ಯಾಸ ಮುಗಿಸಿದ್ದು ಎಲ್ಲ ಬೆಂಗಳೂರಿನಲ್ಲಿ. ಕಾಲೇಜ್ ದಿನಗಳಿಂದ ಡಿ.ಕೆ. ಶಿವಕುಮಾರ್ಗೆ ರಾಜಕೀಯ ಅಂತಂದ್ರೆ ಪಂಚಪ್ರಾಣ ಮತ್ತು ದೇವರ ಕಂಡ್ರೆ ಅಪಾರವಾದ ನಂಬಿಕೆ. ಡಿ.ಕೆ. ಶಿವಕುಮಾರ್ ಅವರು ಯಾವ ಕೆಲಸ ಮಾಡಬೇಕಾದ್ರೂ ಸಹ ಅವರು ಅಪಾರವಾಗಿ ನಂಬಿದಂತಹ ಅಜ್ಜಯ್ಯನ ಬಳಿ ಹೋಗ್ತಿದ್ರು. ಇನ್ನು ಅದೇ ರೀತಿ ತಮ್ಮ ಮದುವೆ ಜೀವನದ ಬಗ್ಗೆ ವಿಚಾರಿಸಲು ಹೋಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಾಮೀಜಿಗಳು ಮದುವೆ ಆಗುವಂತಹ ಹುಡುಗಿ ಮೈಸೂರಿನಲ್ಲಿ ಇದ್ದಾಳೆ ಮತ್ತು ಆಕೆಯ ಹೆಸರು ಬಂದು ಉಷಾ ಎಂದು ಕೂಡ ತಿಳಿಸಿದ್ರು. ಅದಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮೈಸೂರಿನೆಲ್ಲೆಡೆ ಉಷಾ ಎಂದು ಹೆಸರಿರುವಂತಹ ಹುಡುಗಿಯರನ್ನ ಹುಡುಕಲು ಶುರು ಮಾಡಿದ್ರು. ಡಿ.ಕೆ. ಶಿವಕುಮಾರ್ ನೋಡಲು ತುಂಬಾ ಚೆನ್ನಾಗಿದ್ರು, ಜೊತೆಗೆ ಮಿನಿಸ್ಟರ್ ಕೂಡ ಆಗಿದ್ರು. ಅದಕ್ಕಾಗಿ ಅವರಿಗೆ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಗಳಿಂದ ಮದುವೆ ಆಫರ್ಗಳು ಬರಲು ಮುಂದಾಯಿತು. ಆದರೆ ಡಿ.ಕೆ. ಶಿವಕುಮಾರ್ ಇದ್ಯಾವುದಕ್ಕೂ ಒಪ್ಪಿರಲಿಲ್ಲ. ಪ್ರತಿ ಭಾನುವಾರದಂದು ಮೈಸೂರಿಗೆ ಹೋಗಿ 10ರಿಂದ 15 ಹುಡುಗಿಯರನ್ನ ಡಿ.ಕೆ. ಶಿವಕುಮಾರ್ ಅವರು ನೋಡ್ತಿದ್ರು. ಇನ್ನು ಅವರ ಭಾವಿ ಪತ್ನಿ ಉಷಾರನ್ನು ನೋಡಲು ಹೋದಾಗ ಅವರ ಕುಟುಂಬಸ್ಥರು ಮದುವೆಗೆ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ. ಇನ್ನು ಉಷಾರ್ ಅವರು ಕೂಡ ಡಿ.ಕೆ. ಶಿವಕುಮಾರ್ ರನ್ನ ನೋಡಿ, ನಾನು ಇವರನ್ನ ಮದುವೆ ಆಗಲ್ಲ, ಇವರು ರೌಡಿ ತರ ಆಡ್ತಾರೆ ಅಂತ ಹೇಳ್ಬಿಟ್ರಂತೆ. ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಹಲವು ಸುದ್ದಿಗಳು ಹರಿದಾಡಿದ್ವು. ಡಿ.ಕೆ. ಶಿವಕುಮಾರ್ ಅವರು ಕೊತ್ವಾಲ್ ರಾಮಚಂದ್ರ ರವರ ಶಿಷ್ಯರಂತೆ. ಅನೇಕ ಡಾನ್ಗಳ ಜೊತೆ ಸಂಪರ್ಕವಿತ್ತು ಎಂದು ಉಷಾರ್ ಅವರ ಕುಟುಂಬದಲ್ಲಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಪಟ್ಟು ಬಿಡಲಿಲ್ಲ. ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ಬಂಗಾರಪ್ಪನವರ ಕೈಯಲ್ಲೇ ಉಷಾರ್ ಅವರ ತಂದೆಗೆ ಕರೆ ಮಾಡಿಸಿದ್ರಂತೆ. ಆಗ ಉಷಾರ್ ಅವರ ತಂದೆ ಮದುವೆಗೆ ಒಪ್ಕೊಂಡ್ರು. 93ರಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಉಷಾರ್ ಅವರು ಮದುವೆಯಾದ್ರು. ಆಗ ಡಿ.ಕೆ. ಶಿವಕುಮಾರ್ ಅವರಿಗೆ 31 ವರ್ಷ ವಯಸ್ಸು, ಇನ್ನು ಉಷಾರ್ ಅವರಿಗೆ 24 ವರ್ಷ ವಯಸ್ಸು. ಅಂದಿನಿಂದ ಇಂದಿನವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಬೆಳೆಯೋದಕ್ಕೆ ಅವರ ಪತ್ನಿಯೇ ಕಾರಣವೆಂದು ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ. ಆದರೆ ಅವರ ಪತ್ನಿ ಉಷಾರ್ ಅವರು ಹೇಳೋದೇ ಬೇರೆ. ಉಷಾರ್ ಅವರ ಪ್ರಕಾರ ಡಿ.ಕೆ. ಶಿವಕುಮಾರ್ಗೆ ಮೊದಲ ಪತ್ನಿ ಅಥವಾ ಗರ್ಲ್ ಫ್ರೆಂಡ್ ಎಲ್ಲವೂ ಕೂಡ ರಾಜಕೀಯವಂತೆ. ಉಷಾರ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ 2ನೇ ಪತ್ನಿಯಂತೆ. ಬೆಳಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗೋವರೆಗೂ ಕೂಡ ಜನರಿಗಾಗಿ ದುಡಿತಿರ್ತಾರೆ.
ಇನ್ನು ಇವರಿಗೆ 3 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು. ಅವರ ಹೆಸರು ಬಂದು ಐಶ್ವರ್ಯ ಹಾಗೂ ಆಭರಣ್ ಅಂತ, ಹಾಗೂ ಒಬ್ಬ ಮಗನಿದ್ದಾನೆ, ಅವನ ಹೆಸರು ಬಂದು ಆಕಾಶ್ ಅಂತ. ಇನ್ನು ಮೊದಲ ಮಗಳಾದ ಐಶ್ವರ್ಯರನ್ನು ಕೆಫೆ ಕಾಫಿ ಡೇ ಮಾಲೀಕರಾದಂತಹ ಸಿದ್ಧಾರ್ಥ್ ರವರ ಮಗನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣರವರ ಮೊಮ್ಮಗನೇ ಡಿ.ಕೆ. ಶಿವಕುಮಾರ್ ಅವರ ಅಳಿಯ. ಇನ್ನು ಮಗ ಆಕಾಶ್ LLB ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮೇಲೆ 19 ಕ್ರಿಮಿನಲ್ ಕೇಸ್ಗಳಿವೆ. ಆ ಕೇಸ್ಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಮಗನನ್ನ ಲಾಯರ್ ಮಾಡ್ತಿದ್ದೇನೆ ಅಂತ ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ನೋಡೋಕೆ ರಫ್ ಅಂಡ್ ಟಫ್, ಆದ್ರೆ ಮನಸ್ಸು ಮಾತ್ರ ಮಗುವಿನ ಹಾಗೆ. ಹೊರಗಡೆ ಏನೇ ಆದ್ರೂ ಕೂಡ ಮನೆಗೆ ಬಂದು ಮಗು ತರ ಹತ್ತು ಬಿಡ್ತಾರೆ ಎಂದು ಖುದ್ದು ಅವರ ಪತ್ನಿ ಉಷಾರ್ ಅವರೇ ಹೇಳಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ 2023 ಪ್ರಕಾರ ಆಸ್ತಿ ಘೋಷಣೆ ಮಾಡಿಕೊಂಡಿರೋದು 1,413 ಕೋಟಿ ರೂಪಾಯಿಗಳು. ಇನ್ನು ಅವರ ಪತ್ನಿಯ ಆಸ್ತಿ ವಿವರಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ. 2018ರಲ್ಲಿ ಉಷಾರ್ ಅವರೇ ಈ ವಿವರಗಳನ್ನ ಘೋಷಣೆ ಮಾಡಿಕೊಂಡಿದ್ರು. ಅವರ ಬಳಿ 2.5 kg ಚಿನ್ನ ಇದೆ, 20 kg ಬೆಳ್ಳಿ ಇದೆ ಅಂತ. ಇದರ ಮೌಲ್ಯ ಬರೋಬ್ಬರಿ 3.5 ಕೋಟಿ ರೂಪಾಯಿ ಆಗುತ್ತೆ. ಇನ್ನು ಅವರ ಹೆಸರಿನಲ್ಲಿ 4 ಐಷಾರಾಮಿ ಮನೆಗಳಿವೆ, ಹಾಗೂ ಇದರ ಮೌಲ್ಯ ಬರೋಬ್ಬರಿ 65 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಮನೆಯ ಬೆಲೆಯನ್ನು 42 ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಶೋಭಾ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ಗಳನ್ನು ಕೂಡ ಹೊಂದಿದ್ದಾರೆ. ಇನ್ನು ಇವರು ಹಲವರಿಗೆ 16 ಕೋಟಿ ರೂಪಾಯಿ ಅಷ್ಟು ಸಾಲವನ್ನು ಕೂಡ ನೀಡಿದ್ದಾರೆ. ಇನ್ನು ವಿವಿಧ ಕಂಪನಿಗಳಲ್ಲಿ 2.5 ಕೋಟಿ ರೂಪಾಯಿ ಅಷ್ಟು ಷೇರುಗಳನ್ನ ಕೂಡ ಹೊಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಜಿಗಣಿಯ ಬಳಿ ಕಮರ್ಷಿಯಲ್ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಬೆಲೆ ಬಂದು 37 ಕೋಟಿ ರೂಪಾಯಿ. ಈ ರೀತಿ 100 ಕೋಟಿ ಆಸ್ತಿಗಳನ್ನ ಹೊಂದಿದ್ದಾರೆ. ಇನ್ನು ಉಷಾರ್ ಅವರು ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿಗಳ ಒಟ್ಟು ಮೌಲ್ಯ ಬರೋಬ್ಬರಿ 153 ಕೋಟಿ ರೂಪಾಯಿಗಳು. ಇನ್ನು ಮಗಳ ವಿಚಾರಕ್ಕೆ ಬರೋದಾದ್ರೆ ಐಶ್ವರ್ಯ, ಇವರ ಬಳಿ 1 kg ಚಿನ್ನವಿದೆ. ಇನ್ನು ಬೆಂಗಳೂರಿನ ಬೆಳ್ಳಂದೂರಿನ ಬಳಿ ಸೆಂಟ್ರಲ್ ಮಾಲ್ ಅನ್ನು ಕೂಡ ಹೊಂದಿದ್ದಾರೆ. ಇದರ ಮೌಲ್ಯ ಬಂದು 76 ಕೋಟಿ ರೂಪಾಯಿ. ಇನ್ನು ಹಲವು ಸ್ಕೂಲ್ಗಳು, ಜಾಗಗಳು ಎಲ್ಲಾ ಸೇರಿದ್ರೆ DS ಐಶ್ವರ್ಯ ಅವರಿಗೆ 108 ಕೋಟಿ ಆಸ್ತಿ ಇದೆ ಎಂದು 2018ರಲ್ಲಿ ಘೋಷಣೆ ಮಾಡಿಕೊಂಡಿದ್ರು. ಈಗ ಈ ಆಸ್ತಿಯ ಮೌಲ್ಯ ಕನಿಷ್ಠ ಅಂತಂದ್ರೂ 182 ಕೋಟಿ ರೂಪಾಯಿ ಆಗಿದೆ. ಹೌದು ಸ್ನೇಹಿತರೆ, ತಾಯಿಗಿಂತ ಮಗಳ ಬಳಿಯೇ ಜಾಸ್ತಿ ಆಸ್ತಿ ಇದೆ. ಇವೆಲ್ಲವೂ ಕೂಡ ಘೋಷಣೆ ಮಾಡ್ಕೊಂಡಿರೋ ಆಸ್ತಿಗಳು. ಇನ್ನು ಬಂಧು ಬಳಗದವರು, ಸ್ನೇಹಿತರು, ಬೇನಾಮಿಗಳ ಆಸ್ತಿ ಲೆಕ್ಕವಿಲ್ಲದಷ್ಟು ಇರುತ್ತವೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಕನಿಷ್ಠ ಅಂತಂದ್ರೂ 2 ವರ್ಷ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ. ಅವರ ಅವಧಿ ಮುಗಿಯೋಷ್ಟರಲ್ಲಿ ಕನಿಷ್ಠ ಪಕ್ಷ ಅಂತಂದ್ರೂ 1000 ಕೋಟಿ ರೂಪಾಯಿ ಆಸ್ತಿಗಳನ್ನ ಮಾಡಿಬಿಡ್ತಾರೆ. ಒಟ್ನಲ್ಲಿ ಈಗ ಬರುವಂತಹ ರಾಜಕಾರಣಿಗಳು ಜನರಿಗೆ ಏನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ 10 ತಲೆಮಾರಿಗಾಗುವಷ್ಟಂತೂ 1000 ಕೋಟಿ ರೂಪಾಯಿಗಳನ್ನ ಮಾಡಿಟ್ಟು ಹೋಗ್ತಾರೆ. ಇಷ್ಟು ತಿಳಿದಿದ್ದು ನಮ್ಮ ಜನರು ಮತ್ತೆ ಅವರನ್ನೇ ಆಯ್ಕೆ ಮಾಡ್ತಾರೆ. ಇನ್ನು ನಿಮಗೆ ಅನಿಸುತ್ತೆ ಸ್ನೇಹಿತರೆ, ರಾಜಕಾರಣಿಗಳು 10 ಕೋಟಿ ರೂಪಾಯಿ ಮೇಲೆ ಆಸ್ತಿಯನ್ನ ಮಾಡಬಾರ್ದು ಎಂಬ ಹೊಸ ರೂಲ್ಸ್ ಏನಾದ್ರೂ ತರಬೇಕಾ, ಅಥವಾ ಜನರ ದುಡ್ಡನ್ನು ಲೂಟಿ ಮಾಡಲು ಕಡಿವಾಣ ಹಾಕೋದು ಹೇಗೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.